ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ದೈನಂದಿನ ಜೀವನನ ರಿಫ್ಲೆಕ್ಟ್ ಮಾಡುತ್ತೆ. ಬಸ್ಸಲ್ಲಿ ಓಡಾಡೋರೆಲ್ಲ ಜಾಸ್ತಿ ಮಿಡಲ್ ಕ್ಲಾಸ್ ಜನ, ಕಾಲೇಜ್ ಸ್ಟೂಡೆಂಟ್ಸು, ದುಡಿಯೋರು, ಕೆಲ್ಸಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರು, ಇಂಥವರೇ ಜಾಸ್ತಿ ಓಡಾಡೋರು. ಇವ್ರನ್ನೆಲ್ಲ ನೋಡಿದ್ರೆ ಪ್ರತಿದಿನ ಇದೇ ಜೀವನ, ಇದೇ ರಿಯಾಲಿಟಿ ಅಂತ ಗೊತ್ತಾಗುತ್ತೆ. ಎಷ್ಟೋ ಸತಿ ನೋಡ್ತೀನಿ, ಬೆಳಿಗ್ಗೆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೆಲವರು ಫ್ರೆಶ್ ಆಗಿ ಅಲರ್ಟ್ ಆಗಿರ್ತಾರೆ. ಕೆಲವರು ಅವ್ರ ಮುಖದ ಮೇಲೆ ಅಯ್ಯೋ ಇಷ್ಟು ಬೇಗ ಆಫೀಸ್ಗೆ ಹೋಗ್ಬೇಕಾ ಅಂತ ಅನ್ನೋದು ಬೇಜಾರು ಕಾಣುತ್ತೆ. ಇನ್ನು ಕೆಲವರು ಇನ್ನೂ ನಿದ್ರೆನಲ್ಲಿ ಕಣ್ಣು ಮುಚ್ಕೊಂಡು ಅವ್ರು ಸೀಟಲ್ಲಿ ಕೂತ್ಕೊಂಡಿರ್ತಾರೆ. ಅವರು ಆಫೀಸು ಕಾಲೇಜ್ಗೆ ಹೋದ್ಮೇಲೆ ಮುಖ ಚೇಂಜ್ ಆಗುತ್ತೆ, ಭಾವನೆಗಳು ಚೇಂಜ್ ಆಗುತ್ತೆ. ಆದರೆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವ್ರ ಮುಖದ ಮೇಲೆ ಆ ಟೈಮಲ್ಲಿ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಆ ಟೈಮಲ್ಲಿ ಮಾತ್ರ ಅವ್ರು ಹೆಂಗೆ ಬೇಕೋ ಇರೋಕ್ಕೆ ಒಂಚೂರು ಫ್ರೀಡಮ್ ಇರೋದು. ಆಮೇಲೆ ಸಾಯಂಕಾಲ ವಾಪಸ್ ಬರಬೇಕಾದ್ರೆ ಮುಖ ಬಾಡೋಗಿರುತ್ತೆ, ಫುಲ್ ಸುಸ್ತಾಗೋಗಿರುತ್ತೆ, ಡಲ್ಲಾಗಿರುತ್ತೆ ಎಷ್ಟೋ ಜನದ ಮುಖ. ಆಮೇಲೆ ಎಷ್ಟೋ ಜನ ಸೀಟಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಕಷ್ಟಪಟ್ಕೊಂಡು ನಿಂತ್ಕೊಂಡಿರ್ತಾರೆ ರೈಲಿಂಗ್ ಹಿಡ್ಕೊಂಡು. ಇವ್ರನ್ನೆಲ್ಲ ನೋಡಿದ್ರೆ ಇದೇ ಜೀವನ, ಪ್ರತಿದಿನ ಇದೇ ರುಟೀನು ಅಂತ ಗೊತ್ತಾಗುತ್ತೆ. ಕೆಲವರು ಮಲ್ಕೊಂಡಿರೋರನ್ನ ನೋಡಿದ್ರೆ ನನಗೇನೋ ಒಂಥರ ನೆಮ್ಮದಿ ಸಿಗುತ್ತೆ. ಅವ್ರು ಮಲ್ಕೊಂಡಿರೋರು ನೋಡಿದ್ರೆ ನನಗೆ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಗುತ್ತೆ. ಯಾಕೆಂದರೆ ನನಗೂ ಗೊತ್ತಾಗುತ್ತೆ, ಅದು ಸುಸ್ತಾಗೋಗಿರುತ್ತೆ, ಸ್ವಲ್ಪ ಮನೆಗೆ ಹೋಗೋವರೆಗೂ ಒಂಚೂರು ರಿಲ್ಯಾಕ್ಸ್ ಮಾಡೋಣ ಅಂತ ಅನ್ನೋದು ಇರುತ್ತೆ. ಸೊ ನನಗೂ ಗೊತ್ತಾಗುತ್ತೆ ಅದೇ ಬಸ್ಸಲ್ಲಿ ಕೂತ್ಕೊಂಡು ಮಲ್ಕೊಳ್ಳೋದು ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ. ಇದೆಲ್ಲ ನಮ್ಮ ದೈನಂದಿನ ಜೀವನದ ಸಣ್ಣ ಸಣ್ಣ ಸಂತೋಷಗಳು. ಆಮೇಲೆ ಕೆಲವರು ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಕೂಡ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅಜ್ಜಿ ತೊಡೆ ಮೇಲೆ ಮಲ್ಕೊಂಡಿರೋರು, ಗೆಳೆಯರ ಭುಜ ಮೇಲೆ ತಲೆ ಹಾಕೊಂಡು ಮಲ್ಕೊಳ್ಳೋರು, ಆಮೇಲೆ ಅಪ್ಪ ಅಮ್ಮನ ಕೈಯಲ್ಲಿ ಮಲ್ಕೊಂಡ್ಬಿಟ್ಟಿರೋರನ್ನೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ನನಗೂ ನಮ್ಮ ಅಜ್ಜಿ ಬಗ್ಗೆ ಜ್ಞಾಪಕ ಬರುತ್ತೆ. ಆಮೇಲೆ ಈ ಥರ ಬಂಧುಗಳೆಲ್ಲ ಒಂಥರ ಈ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಸಂತೋಷಗಳು. ಇದನ್ನೆಲ್ಲ ನೋಡಿದಾಗ ಬಸ್ಸಲ್ಲಿ ಓಡಾಡೋಕ್ಕೆ ಸ್ವಲ್ಪ ಸುಲಭ ಆಗುತ್ತೆ, ಒಂಥರ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಈ ಥರದನ್ನೆಲ್ಲ ನಾನು ಪೇಂಟಿಂಗ್ಸ್ ಮಾಡಿದ್ದೀನಿ. ನನ್ನ ಪ್ರೊಫೈಲ್ಗೆ ಹೋಗಿ ನೋಡಿ, ಈ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.